ಆಗಿದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದ್ರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಅದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ಪ್ರೇಮ್ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರಬಹುದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ ಕೇಳಿ ಇದೆಯಲ್ಲ. ಇನ್ಫ್ಯಾಕ್ಟ್ ಯು ನೋ ವಾಟ್, ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಇವರಲ್ಲಿ ಹಠ, ನಾನೇ ಈ ರೋಲ್ ಮಾಡ್ಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, ಕೇಡಿ ಅಂತ ಹೆಸರು. ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ, ಕೇಡಿ ಅಂತ ಕರಿತೀವಲ್ಲ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್. ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ 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 ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್. ಕರೆಕ್ಟಾ ಸರ್? ಸೊ KD ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಟೆರ್ರಿಫಿಕ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಾಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ. 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನ್. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಏನ್ ಒಬ್ಬರಿಂದ ಒಬ್ರು, ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್, ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಅ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದೇರ್ ಇಸ್ ಅನ್ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2-3 ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ತಗೊಂಡಿದ್ದು ನಾನೇ. ನಾನು ನೋಡಿದ್ದು ಪಿಕ್ಚರ್ ಅದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to this KD. Amazing guy, you know, he's such a warm person. So wonderful working with you. Shilpa ji, loved all your work all along. From your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ ಏನಿಷ್ಟ ಧ್ರುವನಲ್ಲಿ ಅಂದ್ರೆ, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನ್ ಮಾಡೋದು ಒಬ್ಬೇಕು ಅನ್ಸುತ್ತೆ ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮೆಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಕಾಲು ಹಿಡ್ಕೊಂಡಿರ್ತಾರೆ. ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದ ಕಾಳಿದಾಸ್ ಅನ್ನೋ ದಟ್ಸ್ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಜ್ಡ್ ವಿತ್ ದಟ್ ಧ್ರುವ. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ KDಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ KD ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು KD ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ K ಅಂದ್ರೆ ಕಾಳಿ, D ಅಂದ್ರೆ ಧರ್ಮ, ನನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. Okay, that was KD. Wonderful working with this fabulous team. They're such amazing people, you know, all these different technicians. Our ಹೆಸರೇ ಸುಪ್ರೀತ್. ಎಲ್ಲಪ್ಪ ಅವರು? ಸುಪ್ರೀತ್ ಸರ್. ಆಯ್ತು. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ. ನಿಜವಾಗ್ಲು that is Supreet. We love you, Supreet. Thank you for it. And to the entire team. ಆನಂದ್ ಅಡಿಯೋಗ ಫಸ್ಟ್ ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಟು ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. ಆಫ್ ಕೋರ್ಸ್ ವಿಲಿಯಂ ಡೇವಿಡ್ DOP ಅವರ ವರ್ಕ್ ನೋಡಿದ್ರಿ. All of them. See, I keep telling, even in the films I direct,
ನಾವು ಒಂದ್ ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. They are a director in their own right and they must contribute and add value to a film, and that's what these guys have done, all of them. The choreographer, the director of stunts, they have done such amazing work to the entire technical team, to the direction team, to everybody else. Thank you so much. Wonderful being a part of KD. Thanks. ರಮೇಶ್ ಸರ್, ಇಲ್ಲ ಸರ್, ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ, ಬೇರೆ ರೂಪದಲ್ಲಿ ನೋಡಿದ್ವಿ. ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡಿದಾಗ್ಲೂ ಕೂಡ ಹೇಳಿ ಸರ್, ನೀವೇನೋ ಹೇಳಕ್ ಬಂದ್ರಿ. ಅಲ್ಲ, ಬೇರೆ ರೂಪ ಅಲ್ಲ. ಈಗ ಮೊನ್ನೆ ಟೀಸರ್ ಬಂತಲ್ಲ, ನಾನು ಹೆಂಡತಿಗೆ ತೋರಿಸ್ದೆ, ಒಂದ್ ರೌಂಡ್ ನೋಡಿದ್ಲು, ಓಕೆ ನೀನೆಲ್ಲಿದ್ಯಾ ಅಂದು, ಅದು ನಾನೇಮ್ಮ ಎಲ್ಲಿ, ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು. ಅಷ್ಟು ರಕ್ತದಲ್ಲಿ ಇವ್ರು ಆ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್. ಒಂದು ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಬ್ಲಡ್ ಹೋಗಿಲ್ಲ. ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ, ಥ್ಯಾಂಕ್ ಯು. ಬಟ್ ಸರ್, ಅದನ್ನ ಹೆಂಗೆ ನೀವು ಅಕ್ಸೆಪ್ಟ್ ಮಾಡಿದ್ರಿ? ಓಕೆ ಒಂದ್ ಕಡೆ, ಬಟ್ ಹೌ ಡಿಡ್ ಯು ಪ್ರಿಪೇರ್ ಯೋರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ, ಎಲ್ಲ ಬರೀ ಹೂ ಕೊಟ್ಟಿದ್ದೆ ಆಯ್ತು. ಸರ್, ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್, ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವ್ ಹಂಗಾದ್ರೆ ಈಗ ನೀವು ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KVN ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಪ್ರೇಮ್ ಸರ್ಗೆ. ವೈಲೆನ್ಸ್ ಅಲ್ಲಿ ಹೇಳಿ ಸರ್, ಇಲ್ಲೇ ಹೇಳ್ಬಿಡಿ ಸರ್. ಸಚ್ ವಂಡರ್ಫುಲ್ ಡೈರೆಕ್ಟರ್. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮ್ ನಾವು ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea. It's not easy. It's not at all easy. See, and ಅದನ್ನ ಪ್ರೇಮ್ ಒಂದು ನಗ್ನಗ್ತಾ ಮಾಡ್ತಾರೆ ಸರ್, ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಅಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೋ ಜನ ಸೆಟ್ಟಲ್ಲಿ ಬೇರೆ ಏನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ ಅನ್ನೋದು ಇಟ್ಸ್ ವಾಟ್ ಕೈಂಡ್ ಆಫ್ ಸ್ವೆಟ್, ವಾಟ್ ಕೈಂಡ್ ಆಫ್ ಟಾಯ್ಲ್. ಗುಡ್ ಲಕ್ ಟು ಯು. Thank you so much, Dharma. KD, cool Dharma. Thank you, Ramesh. Thank you all. Thank you very much. Thank you all. Love you guys. Let's hear it for